ಅದಕ್ಕೆ ಅವರು ಸದ್ಯದಲ್ಲೇ ನನಗೆ ಫಸ್ಟ್ ವೀಕಲ್ಲೇ ಮೇಕೆದಾಟು ವಿಚಾರದಲ್ಲಿ ಅವರ ಇಂಟರ್ನಲ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ನಮಗೆ ಕೆಲವು ವಿಚಾರಗಳನ್ನು ತಿಳಿಸ್ತೇವೆ, ದಿನಾಂಕವನ್ನು ಕೂಡ ಕೊಡ್ತೇವೆ ಅಂಥೇಳಿ ಅವರು ಹೇಳಿದ್ದಾರೆ. ಎರಡನೇ ವಿಚಾರ, ನಾವು ಅನೇಕ ಸ್ಕೀಮ್ಸ್, ಹೊಸ ಯೋಜನೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಒಂದು ಸೋಂತಿ ಲಿಫ್ಟ್ ಇರಿಗೇಷನ್ ಸ್ಕೀಮು ಗುಲ್ಬರ್ಗ ಮತ್ತು ಯಾದಗಿರಿಗೆ ಅನುಕೂಲ ಆಗುವಂಥದ್ದು. 16,000 ಎಕರೆ ಫ್ರೆಶ್ ಆಗಿ ಇರಿಗೇಷನ್ ಆಗುವಂಥದ್ದು. ಹೆಕ್ಟೇರ್ 16,000 ಹೆಕ್ಟೇರು ಫ್ರೆಶ್ ಆಗಿ ಇರಿಗೇಷನ್ ಏರಿಯಾ ಆಗೋಂಥದ್ದು. ಸುಮಾರು 804 ಕೋಟಿ ರೂಪಾಯಿಂದ ಒಂದು ಯೋಜನೆ ಸಲ್ಲಿಸಿದ್ದೀವಿ. ಇನ್ನೊಂದು ERM ಅಲ್ಲಿ ಇಂಡಿ ಬ್ರಾಂಚ್ ಕೆನಾಲ್ಗೆ 64ರಿಂದ 172 ಕಿಲೋಮೀಟರ್ ನೆಟ್ವರ್ಕ್ UKP ಇದು, ಅದು ಬಿಜಾಪುರ ಸಂಬಂಧಪಟ್ಟಂಥದ್ದು. 16,000 ಹೆಕ್ಟೇರು ಸ್ಟೆಬಿಲೈಸೇಷನ್ ಆಫ್ ಸಫರಿಂಗ್ ಅಚ್ಚುಕಟ್ಟು ಅಂಥೇಳಿ ಅದು ಒಂದು 2,666 ಕೋಟಿ ರೂಪಾಯಿಗೆ ಅದೊಂದು ಪ್ರಾಜೆಕ್ಟ್ನ ಸಲ್ಲಿಸಿದ್ದೇವೆ. ಇನ್ನೊಂದು ಧಾರವಾಡಕ್ಕೆ ಅನುಕೂಲ ಆಗುವಂಥದ್ದು, ಅಲ್ಲಿ ತಮಗೆಲ್ಲ ಗೊತ್ತಿದೆ ಬೆಣ್ಣೆಹಳ್ಳ ಅಂತ ಒಂದಿದೆ, ಅದು ಕೂಡ ಹಿಂದೆ ನಾನು ಪ್ರಹ್ಲಾದ್ ಜೋಶಿ ಅವರೆಲ್ಲ ಚರ್ಚೆ ಮಾಡಿದ್ದು. ಅದು ಕೂಡ ಫ್ಲಡ್ ಕಂಟ್ರೋಲು ಆ್ಯಂಡ್ ಫ್ಲಡ್ ಮ್ಯಾನೇಜ್ಮೆಂಟ್ ಅಂಥೇಳಿ ಅದು ಬೆಣ್ಣೆಹಳ್ಳಿಂದ ಭಾಳ ಲಾಸ್ ಆಗ್ತಾಯಿತ್ತು. ಅದಕ್ಕೊಂದು 1,610 ಕೋಟಿ ರೂಪಾಯಿದು ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ERM ಆಫ್ ಬ್ಯಾಲೆನ್ಸ್ ಲೆಂತ್ ಮಲಪ್ರಭಾ ಕೆನಾಲ್ ಸಿಸ್ಟಮ್ ಫೇಸ್ 3, ಅದು ಧಾರವಾಡಗೆ, ಬೆಳಗಾಂಗೆ, ಬಾಗಲಕೋಟೆಗೆ, ಗದಗ್ಗೆ, ಅಲ್ಲೂ ಕೂಡ ಸುಮಾರು 44,000 ಹೆಕ್ಟೇರು 457 ಹೆಕ್ಟೇರು ಅನುಕೂಲ ಆಗುವಂಥದ್ದು. 3,000 ಕೋಟಿ ರೂಪಾಯಿ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ERM ಘಟ್ಟಪ್ರಭಾ ರೈಟ್ ಬ್ಯಾಂಕ್ ಕ್ಯಾನಲ್ಗೆ, ಚಿಕ್ಕೋಡಿ ಬ್ಯಾಂಕ್ ಕ್ಯಾನಲ್ನಿಂದ ಅದು ಬೆಳಗಾವಿ, ಬಾಗಲಕೋಟೆಗೆ ಅನುಕೂಲ ಆಗ್ತದೆ. ಅದು 25,000 ಹೆಕ್ಟೇರ್ಗೆ ಅನುಕೂಲ ಆಗೋಂಥದ್ದು. 1,596 ಕೋಟಿ ರೂಪಾಯಿದು ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಇನ್ನೊಂದು ತುಂಗಭದ್ರಾ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ಗೆ ಕೊಪ್ಪಳ ಮತ್ತು ರಾಯಚೂರಿಗೆ ಅನುಕೂಲ ಆಗೋಂಥದ್ದು. 96,400 ಹೆಕ್ಟೇರು 1,444 ಕೋಟಿ ರೂಪಾಯಿ. ಒಟ್ಟು 16,000 ಫ್ರೆಶ್ ಇರಿಗೇಷನ್ ಏರಿಯಾ, ಹೆಕ್ಟೇರ್ ಏರಿಯಾ, ಅದಕ್ಕೆ ಅನುಕೂಲ ಆಗಲಿಕ್ಕೆ ನಾವು ಈಗ ಪ್ರಸ್ತಾವನೆ ಕೊಟ್ಟಿದ್ದೇವೆ. ಒಟ್ಟು 11,122 ಕೋಟಿ ರೂಪಾಯಿ ಅಷ್ಟು ಒಂದು ಪ್ರಾಜೆಕ್ಟ್ನ ಸಲ್ಲಿಸಿದ್ದೇವೆ. ಈ ಪ್ರಾಜೆಕ್ಟ್ ಏನು ನಾವು ಸಲ್ಲಿಸಿದ್ದೀವಿ, ಇದು ಅವರ ಗೈಡ್ಲೈನ್ಸಲ್ಲಿ ಬರೋಂಥ ಒಂದು ಕಾರ್ಯಕ್ರಮ, ಹೊಸತೇನಲ್ಲ. ಈಗ ಬೇರೆ ಬೇರೆ ರಾಜ್ಯಗಳಿಗೆ ಈ ಸ್ಕೀಮ್ಸ್ನಲ್ಲಿ ಅವರು ಕೊಡೋವಂಥದ್ದು. ಇನ್ನು ಕೆಲವು ಆಟೋಮೇಷನ್ಸ್ ಇದೆ, ಅದು ನನಗೆ ನೆಕ್ಸ್ಟ್ ಮಂತ್ ಅವರು ಇನ್ನೊಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಆಟೋಮೇಷನ್ಸ್ ವಿಚಾರದಲ್ಲಿ. ಆಮೇಲೆ ನಮ್ಮ ಡ್ಯಾಮ್ ಗೇಟ್ಗಳ ವಿಚಾರದಲ್ಲಿ ಅದನ್ನು ನೆಕ್ಸ್ಟ್ ಮಂತ್ ಬಂದು ನಾನು ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸ್ತೇವೆ. ಇದಲ್ಲದೆ ಮೈನರ್ ಇರಿಗೇಷನ್ ಸಂಬಂಧಪಟ್ಟಂತೆ 2 ಮೇಜರ್ ಕೆಲಸಗಳು, PMK ಪ್ರಧಾನಮಂತ್ರಿ ಕಿಸಾನ್ ಅದರಲ್ಲಿ 3,077 ಕೋಟಿ ರೂಪಾಯಿದು ಮೈನರ್ ಇರಿಗೇಷನ್ದು ಅದು ಕೂಡ ಕೊಟ್ಟಿದ್ದೇವೆ. ಒಟ್ಟು ಹೆಚ್ಚು ಕಮ್ಮಿ ನಮ್ಮ ಮೇಜರ್ ಇರಿಗೇಷನು ಮೈನರ್ ಇರಿಗೇಷನಿಂದ ಒಟ್ಟು 15,000 ಕೋಟಿ ರೂಪಾಯಿ ಅಷ್ಟು ಕೊಟ್ಟಿದ್ದೇವೆ. ಅದು RRR ಸ್ಕೀಮ್ ಅಂತಿದೆ. ನಾವು ಇದನ್ನು ಪ್ರಾಜೆಕ್ಟ್ ಎಲ್ಲ ಏನು ಸಬ್ಮಿಟ್ ಮಾಡಿದ್ದೀವಿ, ಇದು ಅನುಗುವಾಗಿ ಕೆಲವೆಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಒಪ್ಪುವಂಥ ಪ್ರಾಜೆಕ್ಟ್ಗಳು. ಆಮೇಲೆ ನಮ್ಮಲ್ಲಿ ಬಂದು ಈ ಸೆಕ್ರೆಟರಿ ಅವರೆಲ್ಲ ಕೆಲವು ಪ್ರಾಜೆಕ್ಟ್ಗಳನ್ನೆಲ್ಲ ಗಮನಿಸಿದ್ದಾರೆ, ಮಿನಿಸ್ಟ್ರಿ ಹೋಗಿ ಪರ್ಸನಲಾಗಿ ನೋಡಿದ್ದಾರೆ. ನಮ್ಮದೇ ದಿ ಬೆಸ್ಟ್ ಆಫ್ ಎಲ್ಲ ಯುಟಿಲೈಸೇಷನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀರಿ ಅನ್ನೋದು ಕೂಡ ಅವರು ಮೆಚ್ಚುಗೆಯನ್ನು ಕೂಡ ಅವರ ಸೆಕ್ರೆಟರಿ ಅವರು ಒಪ್ಕೊಂಡಿದ್ದಾರೆ. ಸೊ ಇಲ್ಲಿ ನಾನು ಆಗಲೇ ನಿಮಗೆ ಹೇಳ್ದಂಗೆ ಈ ಅವಾರ್ಡು ನಮ್ಮ ಕೃಷ್ಣದು ಅವಾರ್ಡು 2 ಆದರೂ ಕೂಡ ನಾವು ಅವ್ರಿಗೆ ಒತ್ತಾಯವನ್ನು ತಂದಿದ್ದೇವೆ. ಸೆಂಟ್ರಲ್ ಅಸಿಸ್ಟೆನ್ಸ್ ಕೂಡ ಒತ್ತಾಯ ತಂದಿದ್ದೇವೆ. ಮೇಕೆದಾಟು ವಿಚಾರ ಕೂಡ ನಾವು ತಂದಿದ್ದೇವೆ. ಮತ್ತು ಕಳಸಾ ಬಂಡೂರಿದು ಆಗಬೇಕು ಅಂಥೇಳಿ. ಇಂಟರ್ಲಿಂಕಿಂಗ್ ಆಫ್ ವಾಟರ್, ಈ ಸರ್ಪ್ಲಸ್ಸು ಮಾದಾಯಿ, ಗೋದಾವರಿ ಬೇಸಿನ್ನು, ಕೃಷ್ಣ, ಇದಕ್ಕೆ ಮಹಾನದಿ ಗೋದಾವರಿ ಬೇಸಿಂದು ಇದು ಕೂಡ
ಆಮೇಲೆ ಕಾವೇರಿ ಪೆನ್ನಾರು ಆ ವಿಚಾರ ಕೂಡ ಪ್ರಸ್ತಾವನೆಯನ್ನು ನಾವು ಕೊಟ್ಟಿದ್ದೇವೆ. ನನಗೆ ಬೀಯಿಂಗ್ ಎನ್ ಇರಿಗೇಷನ್ ಮಿನಿಸ್ಟರ್ ನನಗೆ ಮೈನ್ ಇರಿಗೇಷನ್ಗೆ ಮತ್ತು ನಮ್ಮ ಜಯಚಂದ್ರವ್ರಿಗೆ ನಮಗೆ ಭಾಳ ಸಂತೋಷ ಉಂಟಾಗಿದೆ. ಏಕೆಂದರೆ ಅವರು ಭಾಳ ಪಾಸಿಟಿವ್ ಆಗಿ ನಿಮಗೆಲ್ಲ ನಾವು ಗಮನಿಸ್ತೇವೆ, ಆದಷ್ಟು ನಮಗೆ ಕ್ಲಿಯರ್ ಮಾಡೋಕ್ಕೆ ಹೋಗ್ತೀವಿ, ನಮ್ಗೆ ರಾಜಕಾರಣ ಮುಖ್ಯ ಅಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂಥೇಳಿ ನಮಗೆ ಭಾಳ ಒಮ್ಮತದ ಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಮುಂದಕ್ಕೆ ಎಲ್ಲ ಅವರ ಎಂ ಪಿಗಳು ಕೂಡ ನಾವು ಇದನ್ನು ಸಲ್ಲಿಸ್ತೇನೆ. ಅವ್ರವ್ರ ಏರಿಯಾಗೆ ಸಂಬಂಧಪಟ್ಟಂತೆ ಅವ್ರವ್ರು ಫಾಲೋ ಮಾಡಲಿಕ್ಕೆ ಅವರು ಕೂಡ ಡೀಟೇಲ್ಸ್ನ ಎಲ್ಲರೂ ಕೂಡ ನಾವೆಲ್ಲ ಗೌರ್ಮೆಂಟ್ ಪರವಾಗಿ ಅವ್ರಿಗೆ ಅವ್ರ ಕ್ಷೇತ್ರದ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಕೂಡ ಅವ್ರಿಗೆ ನಾನೇ ಖುದ್ದಾಗಿ ಮಾತಾಡಿ ಅವ್ರಿಗೆ ನಮ್ಮ ಪ್ರಪೋಸಲ್ಸ್ ಕೂಡ ಅವ್ರಿಗೆಲ್ಲ ಕಳಿಸ್ಕೊಳ್ಳೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ.